ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ರಸಮ್ ಪೌಡ್ರು ಮಾಡಿದೆ. ಎಲ್ಲ ಬೇಯಿಸ್ಬಿಟ್ಟು ಕುಕ್ಕರ್ಗೆ ಹಾಕಿ ಬೇಯಿಸ್ಬಿಟ್ಟು ಒಂದೇ ಸಲ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೀರಿ. ಈ ರೀತಿ ಸರ್ವ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನಾನು 4 ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣ 3 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು, ಚಿಟಿಕೆ ಅರಿಶಿನ, ಸಣ್ಣ ಸ್ಪೂನಲ್ಲಿ ಜೀರಿಗೆ ಮೆಣಸು ಸಮ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಇಷ್ಟನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ 1 ಲೋಟದಷ್ಟು ನೀರು ಹಾಕ್ಬಿಟ್ಟು 2 ವಿಷಲ್ ತೊಗೊಳ್ತೀನಿ. ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತಣ್ಣಗೆ ಹಾಕಿಬಿಟ್ಟು ಎಲ್ಲ ಎತ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡು ಆ ಬೆಂದಿರೋ ನೀರನ್ನು ಈ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಮಗೆ ರಸಮ್ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳೋಣ. ನಾನು ಈ ರೀತಿ ಇಷ್ಟು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಇವಾಗ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಏನು ಪುಡಿ ಮಾಡ್ಕೊಳ್ದೆ ರಸಮ್ಗೆ ಈ ರೀತಿ ರುಬ್ಬಿ ಮಾಡೋ ರಸಮ್ ಇದು. ದಿಢೀರಂತ ಮಾಡೋ ರಸಮ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬೇಯಿಸ್ಬಿಟ್ಟು ರುಬ್ಬಿಟ್ಟು ಮಾಡೋ ರಸಮ್ ಇದು. ಪುಡಿ ಏನೂ ಹಾಕೋಂಗಿಲ್ಲ. ಇದನ್ನು ಪಕ್ಕಕ್ಕೆ ತೆಗೆದ್ಬಿಟ್ಟು ಇವಾಗ ಒಗ್ಗರಣೆ ಮಾಡೋಣ. ಇಷ್ಟು ಕುದ್ದಾದಮೇಲೆ ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಆದಮೇಲೆ ಸಾಂಬಾರ್ಗೆ ಹಾಕೋಣ. ದಿಢೀರ್ ರಸಮ್ ರೆಡಿಯಾಗಿದೆ. ಇವಾಗ ಅನ್ನಕ್ಕೆ ಇಟ್ಬಿಡೋಣ. ಸ್ಟವ್ ಆನ್ ಮಾಡಿ 1-2 ನೀರು ಹಾಕಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಒಂದು ಆಗಿಬಿಡ್ಲಿ. ಇವಾಗ ಇಲ್ಲಿ ಒಂದು ಬಾಳೆಕಾಯಿನ ಕಟ್ ಮಾಡಿ ನೀರೊಳಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಇಟ್ಟರೆ ಕಪ್ಪಾಗುತ್ತೆ ಅಂತ. ಇಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, 1-2 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಉಪ್ಪು ಹಾಕಿದ್ದೀನಿ. ಇದನ್ನು ನೀರು ಹಾಕಿ ಕಲಿಸ್ತೀನಿ. ಇವಾಗ ಸೋಡಾದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ತೀನಿ. ಇಷ್ಟು ಗಟ್ಟಿ ಇರಬೇಕು. ತುಂಬ ತೆಳ್ಳಿ ಮಾಡಿಬಿಟ್ರೆ ಆ ಬಾಳೆಕಾಯಿಗೆ ಅಂಟಲ್ಲ. ಇವಾಗ ಈ ಸೋಡದನ್ನ ಹಾಕ್ತೀನಿ ಕಲಿಸ್ಬಿಟ್ಟು. ಸೋಡದ ಪುಡಿ ಹಾಕಲೇಬೇಕು ಈ ಕಡಲೆ ಹಿಟ್ಟಿನ ಬಜ್ಜಿಗೆ. ಈ ರೀತಿ ಇವಾಗ ಕಲಿಸಿ ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಒಂದೊಂದು ಬಾಳೆಕಾಯಿನಿಗೂ ಇದು ಬ್ಯಾಟರ್ಗೆ ಹಾಕಿ ಹೀಗೆ ಅದ್ದಿ ಬಿಡಬೇಕು. ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೋಣ. ಈ ರೀತಿ ಬಿಡಬೇಕು. ಸ್ವಲ್ಪ ಮೀಡಿಯಮ್ ಇರಲಿ ಉರಿ. ನೋಡಿ, ಇಷ್ಟಾದಮೇಲೆ ತೆಗೆದುಬಿಡೋಣ. ಈಗ ಮತ್ತೆ ಇದೇ ರೀತಿ ಹಚ್ಕೊಂಡು ಬಿಡಬೇಕು. ಮನೆಯಲ್ಲಿ ಒಂದು ಬಾಳೆಕಾಯಿ ಇದ್ದರೆ ಎಲ್ಲರಿಗೂ ಆಗುತ್ತೆ ಊಟದ ಜೊತೆ. ಈ ರೀತಿ ಬಿಡೋದು. ಒಂದು ಬಾಳೆಕಾಯಿಗೆ ಇಷ್ಟಾಗಿದೆ.
ಅನ್ನದ ಜೊತೆ ಸರ್ವ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಇಲ್ಲಿ ನಾನು 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ, ಅದೇ ಸಮ ರೋಸ್ಟೆಡ್ ಶಾವಿಗೆ MTRದು, ಅದೇ ಸಮ ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲನ ಒಂದು ಪಾತ್ರೆ ಒಳಗೆ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಹೆಸರುಬೇಳೆನ ಹುರ್ಕೊಳ್ಳೋಣ. ಇವಾಗ ಇದು ಆಗಲೇ ಆಲ್ರೆಡಿ ರೋಸ್ಟೆಡ್ ಶಾವಿಗೆ. ಇದೊಂದನ್ನು ಮಾತ್ರ ಹುರ್ಕೋಬೇಕು, ಹೆಸರುಬೇಳೆ ಒಂದನ್ನು ಮಾತ್ರ. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಇವಾಗ ಇದಕ್ಕೆ ಶಾವಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 1-2-3 ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ನೀರು ಹಾಕ್ಬಿಟ್ಟು, ಇದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು 1-2 ವಿಷಲ್ ತೊಗೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ಗೆ ನೀರು ಹಾಕಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ಳೋಣ. ಇಲ್ಲಿ 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ಇದು 3 ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ, ಮಿಕ್ಸಿ ಜಾರ್ಗೆ ಹಾಕಿ. ನೋಡಿ, ಈ ರೀತಿ ಬೆಂದಿದೆ ಶಾವಿಗೆ ಮತ್ತು ಹೆಸರುಬೇಳೆ. ಇದಕ್ಕೆ 1 ಲೋಟ ಹಾಲು ಹಾಕ್ತೀನಿ. ಬೆಲ್ಲ ಕರಗಿಸಿದ್ನಲ್ಲ ಅದು ಹಾಕ್ತೀನಿ. ಇದರಲ್ಲಿ ಏನು ಕಸ ಇರಲ್ಲ, ಉಂಡೆ ಬೆಲ್ಲ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, 1 ಹಿಡಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕಡಲೆ, ಶುಂಠಿ, ಬೆಳ್ಳುಳ್ಳಿ. ಇದು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಬಿಟ್ಟು ಚಟ್ನಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ರುಬ್ಬಾಕಿರೋದು ಪೇಸ್ಟ್ ಹಾಕ್ಬಿಟ್ಟು ನಮಗೆ ಹೇಗೆ ಜಾರೆಲ್ಲ ತೊಳೆದ್ಬಿಟ್ಟು ತೆಳ್ಳಗೆ ಬೇಕು ಹಾಗೆ ಪಾಯಸನ ಮಾಡ್ಕೊಳ್ತೀನಿ. ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಇದು ಒಗ್ಗರಣೆ ಮಾಡೋಣ. ನೋಡಿ, ಇಷ್ಟು ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹಾಕೋಣ. ನಿಮಗೆ ಯಾವ ರೀತಿ ಬೇಕು, ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ಮಾಡ್ಕೊಳ್ಳಿ. ನನಗೆ ಇಷ್ಟು ಸಾಕು. ಇದು ಚೆನ್ನಾಗಿ ಕುದಿಸ್ಬಿಡಬೇಕು. ಇವಾಗ ಕುದಿಸಿದ್ರೆ ಆಯಿತು. ಚೆನ್ನಾಗಿ ಕುದಿ ಬರಲಿ. ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಹೆಸರುಬೇಳೆ ಶಾವಿಗೆ ಪಾಯಸ ರೆಡಿಯಾಗಿದೆ. ಹೆಸರುಬೇಳೆ ಪಾಯಸ ಈ ರೀತಿ ಸರ್ವ್ ಮಾಡಿ ಕೊಡೋದು. ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಬೇಕಾದರೆ, ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಮಾಡಿ ನೋಡಿ. ನೋಡಿ, ಮಜ್ಜಿಗೆ, ಟೊಮೊಟೊ ರಸಮ್, ಮೊಸರು ಬಜ್ಜಿ, ಸೌತೆಕಾಯಿದು, ಬಾಳೆಕಾಯಿ ಬಜ್ಜಿ, ಅನ್ನ, ಈ ರೀತಿ ಸರ್ವ್ ಮಾಡಿಕೊಡೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.